ನಮಸ್ಕಾರ ಸ್ನೇಹಿತರೆ, ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಶ್ರದ್ಧೆಯಿಂದ ಶಕ್ತಿ ವೃದ್ಧಿ. ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಯ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಆ ಸಂಚಿಕೆಯನ್ನು ಕೇಳಿಕೊಂಡು ಮುಂದುವರೆಯಿರಿ. ಶ್ರದ್ಧೆಯಿಂದ ಶಕ್ತಿ ವೃದ್ಧಿ. ಸಂಶಯರಹಿತ ದೃಢ ನಂಬಿಕೆಯ ಪ್ರಭಾವ ಪರಿಣಾಮಗಳು ರೋಗ ರುಜಿನಗಳ ಪರಿಹಾರದಲ್ಲಿ ಮಾತ್ರ ಉಪಯೋಗಕ್ಕೆ ಬರುವಂಥವುಗಳೇ. ಜೀವನದ ವಿಭಿನ್ನ ಕ್ಷೇತ್ರಗಳಲ್ಲಿ ವ್ಯಕ್ತಿಯ ಅಭ್ಯುದಯಕ್ಕೆ ನಂಬಿಕೆ ಹೇಗೆ ಸಹಕಾರಿಯಾಗಬಲ್ಲದು ಎಂಬುದನ್ನು ನಾವು ತಿಳಿಯಲೇಬೇಕು. ನಂಬಿಕೆ ಅಥವಾ ಶ್ರದ್ಧೆ ಕೆಲಸ ಮಾಡುವ ಕ್ರಮ, ನಿಯಮ ಯಾವುದು? ಅದು ಬದುಕನ್ನು ಬೆಳಗುವ ವಿಧಾನ, ವೈವಿಧ್ಯಗಳು ಏನು? ಅದರ ಸತ್ವಶಕ್ತಿಗಳೇನು? ತತ್ವ ರಹಸ್ಯಗಳೇನು? ಶ್ರದ್ಧೆ ಎನ್ನುವುದು ಕೇವಲ ಧರ್ಮಕ್ಕೆ ಸೀಮಿತವೇ? ಶ್ರದ್ಧೆಯನ್ನು ಅದು ಧರ್ಮ ಸಂಬಂಧಿಯಾದುದರಿಂದ ಅಂಧಶ್ರದ್ಧೆ ಎಂದು ಹೆಸರಿಸಿ ಅಪಹಾಸ್ಯ ಮಾಡುವುದು ಬುದ್ಧಿವಂತರೆನಿಸಿಕೊಂಡವರ ಒಂದು ಚಟ. ಈ ಚಟದ ಮೂಲ ಪಶ್ಚಿಮದಲ್ಲಿ ಧಾರ್ಮಿಕರಿಗೂ ವೈಜ್ಞಾನಿಕರಿಗೂ ನಡೆದ ಚಕಮಕಿಯ ಅಂಧಾನುಕರಣೆಯಲ್ಲಿದೆ ಎಂಬುದನ್ನು ಈ ವಿಚಾರವಂತರಲ್ಲಿ ಹಲವರು ತಿಳಿದಿಲ್ಲ. ಶ್ರದ್ಧೆಗೆ ಅಂಧ ಎನ್ನುವ ವಿಶೇಷಣ ಸೇರಿಸುವುದು, ಸಂಶಯಗ್ರಸ್ತತೆಯೇ ವೈಚಾರಿಕತೆ ಎನ್ನುವುದು ಆಧುನಿಕರಲ್ಲಿ ಹಲವರ ಒಂದು ಅವಿಚಾರಿತ ಫ್ಯಾಷನ್ ಆಗಿಬಿಟ್ಟಿದೆ. ಧರ್ಮದ ಹೆಸರಿನಲ್ಲಿ ಅಸಂಖ್ಯ ಅರ್ಥಹೀನ ಆಚಾರಗಳು ಇಲ್ಲವೆಂದಲ್ಲ. ಮೂಢನಂಬಿಕೆ ಮಾನವನ ಪ್ರಗತಿಗೆ ಮಹಾವೈರಿ ಎಂಬುದು ಸತ್ಯವೇ. ಆದರೆ ತನ್ನ ಕುದುರೆಗೆ ಮೂರೇ ಕಾಲು ಎಂದು ವಾದಿಸುವ ಮನೋವೃತ್ತಿಯ ಮತಾಂಧತೆ ಮೂಢನಂಬಿಕೆಗಿಂತಲೂ ಬಲವಾದ ಶತ್ರು. ಶ್ರದ್ಧೆಯನ್ನು ಟೀಕಿಸುವ ಜನರು ಶ್ರದ್ಧೆಯ ಅರ್ಥ ಮಹತ್ವಗಳನ್ನು ತಿಳಿಯಲು ಯತ್ನಿಸುತ್ತಾರೆಯೇ? ಅದನ್ನು ಸರಿಯಾಗಿ ತಿಳಿಯುವ ಪ್ರಯತ್ನ ಮಾಡದೆ ಅದನ್ನು ನಿಂದಿಸ ಹೊರಟರೆ ಅದೊಂದು ಅಂಧ ವಿಮರ್ಶೆಯಾಗದೆ? ನಿಜವಾದ ಶ್ರದ್ಧೆಯು ಮಾಡುವ ಉಪಕಾರ ಪ್ರಭಾವವನ್ನು ತಿಳಿಯುವಷ್ಟು ಅವರು ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದ್ದಾರೆಯೇ? ಶ್ರದ್ಧೆ ನೀಡುವ ಶಕ್ತಿಯ ಬದಲು ಅವರು ಜನರಿಗೆ ಬೇರೆ ಯಾವ ಶಕ್ತಿಯನ್ನು ನೀಡಲಾರರು. ಶ್ರದ್ಧೆ ಜೀವನದ ಒಂದು ಪ್ರಮುಖ ಅವಶ್ಯಕತೆ. ಪ್ರಕೃತಿಯು ಒಂದು ನಿಯಮವನ್ನು ಅನುಸರಿಸಿ ನಡೆಯುತ್ತಿದೆ ಎಂಬ ಶ್ರದ್ಧೆಯಿಂದಲೇ ವಿಜ್ಞಾನಿ ಕೂಡ ಸಂಶೋಧನೆಗೆ ತೊಡಗುತ್ತಾನೆ. ನಮ್ಮ ಆಸೆ, ಆಕಾಂಕ್ಷೆ, ಆಸಕ್ತಿಗಳು ಕಾರ್ಯಗತವಾಗಲು, ರೂಪುಗೊಳ್ಳಲು ಈ ಶ್ರದ್ಧೆಯ ಆಧಾರ ಅಡಿಪಾಯಗಳಿಲ್ಲದೆ ಸಾಧ್ಯವೇ? ಮೂಢನಂಬಿಕೆಯನ್ನು, ಅಂಧಶ್ರದ್ಧೆಯನ್ನು ನಿಂದಿಸುವುದು ಒಳ್ಳೆಯ ಕೆಲಸವೇ. ಆದರೆ ಮೂಢವಲ್ಲದ ನಿಜವಾದ ನಂಬಿಕೆ ಏನು ಎಂಬುದನ್ನು ತಿಳಿಸುವುದು ಒಂದು ಒಳ್ಳೆಯ ಕೆಲಸ. ಕತ್ತಲೆ ಕತ್ತಲೆ ಎಂದು ಕೂಗಾಡುತ್ತಾ ಸತ್ಯಾಗ್ರಹ ಕೈಗೊಳ್ಳುವುದಕ್ಕಿಂತ ಬೆಳಕನ್ನು ನೀಡಿದರೆ ಕತ್ತಲೆ ಪಲಾಯನ ಸೂತ್ರ ಪಠಿಸುವುದಿಲ್ಲವೇ? ಕತ್ತಲೆಯನ್ನು ದ್ವೇಷಿಸಿದರೆ ಸಾಲದು, ಬೆಳಕನ್ನು ಪ್ರೀತಿಸಬೇಕು. ಅಸತ್ಯವನ್ನು ಅಲ್ಲಗಳೆಯುವುದು ಶ್ಲಾಘ್ಯವೇ. ಆದರೆ ಸತ್ಯವನ್ನು ತೋರಿಸಿಕೊಡುವುದು ಬಹಳ ಉಪಯುಕ್ತವಾದ ಕೆಲಸ. ಕತ್ತಲನ್ನು ದ್ವೇಷಿಸುವವರು ಕತ್ತಲನ್ನೇ ತೀವ್ರವಾಗಿ ಚಿಂತಿಸುತ್ತಾ, ಧ್ಯಾನಿಸುತ್ತಾ ಕತ್ತಲೆಯೆಡೆಗೆ ಹೆಚ್ಚು ಆಕರ್ಷಿತರಾಗುವ ಸಂಭವ ಇದೆ. ಅಜ್ಞಾತವಾಗಿ ಕತ್ತಲಿನ ಪ್ರವಾದಿಗಳೂ ಆಗಿ ಪರಿವರ್ತಿತರಾಗಿ ಬಿಡಬಹುದು. ಆದ್ದರಿಂದ ಬೆಳಕಿನೆಡೆಗೆ ನಮ್ಮ ಗಮನ ಹರಿಸುವುದು ಲೇಸು. ಶ್ರದ್ಧೆ ಒಂದು ಆತ್ಮಗುಣ, ಮನಸ್ಸಿನ ಒಂದು ಮಹಾಶಕ್ತಿ. ಅದರ ಉಪಯೋಗವನ್ನು ಎಲ್ಲರೂ ಎಲ್ಲ ಕಾಲದಲ್ಲೂ ಪಡೆಯಬಹುದು. ನಮ್ಮ ಆಯಸ್ಸು, ಆರೋಗ್ಯ, ಉದ್ಯಮ, ಆನಂದ ಈ ಎಲ್ಲವುಗಳ ಮೇಲೆ ಶ್ರದ್ಧೆಯ ಸತ್ಪರಿಣಾಮ ಶತಸಿದ್ಧ. ವಿಶ್ವದಲ್ಲಿರುವ ಎಲ್ಲ ರಹಸ್ಯದ ಬಾಗಿಲುಗಳನ್ನು ತೆರೆಯುವ ಕೀಲಿಕೈ ಶ್ರದ್ಧೆ. ಪ್ರಪಂಚದ ಎಲ್ಲ ಶಕ್ತಿಗಳು ಹೊರಹೊಮ್ಮುವ ಮೂಲ ಸ್ರೋತವಾದ ಪರಮಾರ್ಥಕ್ಕೂ ಅದು ಪರಿಪೂರ್ಣವಾದ ಮಾರ್ಗ. ಅಪಾರ ಶಕ್ತಿಯನ್ನು ಸಂಪಾದಿಸಲು ಇರುವ ರಾಜಮಾರ್ಗ ಈ ಶ್ರದ್ಧೆಯೇ. ಸರ್ವನಾಶದ ಮಧ್ಯೆ ಆಶಾವಾದಿಯಾಗಿ ಅಲುಗಾಡದೆ ನಿಲ್ಲುವ ಸ್ಥೈರ್ಯವನ್ನು
ನೀಡುವುದು ಈ ಶ್ರದ್ಧೆಯೇ. ನಿಜವಾದ ಶ್ರದ್ಧೆ ಇತ್ತೆಂದರೆ ದಿವ್ಯ ಜ್ಞಾನವನ್ನು ಪಡೆಯಬಹುದು ಎಂಬುದು ಭಗವದ್ಗೀತೆಯ ಒಂದು ಯುಕ್ತಿ. ಶ್ರದ್ಧೆಯ ಶಕ್ತಿರೂಪಗಳನ್ನು ತಿಳಿಸಿಕೊಡುವ ನೈಜ ಘಟನೆಗಳನ್ನು ಈಗ ಪರಿಶೀಲಿಸೋಣ. ಶ್ರದ್ಧೆಯ ಶಕ್ತಿಯಿಂದ ಶಕ್ತರಾಗಿ ಮೇಲಕ್ಕೇರಿದ ಶ್ರೀ ಸಾಮಾನ್ಯರನ್ನು ಕುರಿತ ಸ್ವಾಮಿ ವಿವೇಕಾನಂದರ ಸ್ವಂತ ಅನುಭವದ ಕಥನ ಇಲ್ಲಿದೆ. ನಾನು ನ್ಯೂಯಾರ್ಕ್ನಲ್ಲಿದ್ದಾಗ ಐರ್ಲೆಂಡಿನಿಂದ ಬರುವ ಪ್ಯಾಟ್ನನ್ನು ನೋಡಿದ್ದೆ. ದಬ್ಬಾಳಿಕೆಗೆ ತುತ್ತಾಗಿ ಜೋಲು ಮುಖದಿಂದ ಮನೆಯಲ್ಲಿ ತನ್ನದೆಂಬ ಒಂದು ಸಾಮಾನು ಇಲ್ಲದೆ ತಲೆಗೊಂದು ಟೋಪಿಯೂ ಇಲ್ಲದ ನಿರ್ಗತಿಕನಾಗಿದ್ದ ಆತ. ಅವನ ದೇಹ ದುರ್ಬಲವಾಗಿ ಕಣ್ಣಿನಲ್ಲಿ ಭೀತಿ ಕಾಣಿಸುತ್ತಿತ್ತು. ಆದರೆ 6 ತಿಂಗಳಲ್ಲಿ ದೃಶ್ಯ ಸಂಪೂರ್ಣ ಬದಲಾಯಿತು. ಅಮೆರಿಕಾದಲ್ಲಿ ಅವನನ್ನು ಭೇಟಿಯಾದಾಗ ಆತನ ಕಣ್ಣಿನಲ್ಲಿ ಅಂಜಿಕೆಯ ಸುಳಿವೇ ಇಲ್ಲ. ಆತ ಧೈರ್ಯದಿಂದ ನಡೆದಾಡುತ್ತಿದ್ದ. ಇದಕ್ಕೇನು ಕಾರಣ? ಐರ್ಲೆಂಡಿನಲ್ಲಿದ್ದಾಗ ಸುತ್ತಲೂ ಅನಾಧರಣೀಯ ವಾತಾವರಣ ಆವರಿಸಿತ್ತು. ಪ್ರಕೃತಿಯೆಲ್ಲ ಒಂದೇ ಧ್ವನಿಯಿಂದ ಪ್ಯಾಟ್, ನಿನಗೇನು ಗತಿಯಿಲ್ಲ, ನೀನು ಹುಟ್ಟು ಗುಲಾಮ, ನಿನಗೆ ಯಾವ ಅಭಿವೃದ್ಧಿಯೂ ಸಾಧ್ಯವಿಲ್ಲ ಎಂದು ಹೇಳುತ್ತಿತ್ತು. ಹುಟ್ಟಿದಾಗಿನಿಂದಲೇ ಅಂಥ ಮಾತುಗಳನ್ನು ಕೇಳಿದ ಪ್ಯಾಟ್ನ ಮನಸ್ಸು ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸಿತು. ತಾನೊಬ್ಬ ಅತ್ಯಂತ ಹೀನನೆಂದು ತಿಳಿಯತೊಡಗಿದ ಆತ, ಆದರೆ ಅಮೆರಿಕ ದೇಶಕ್ಕೆ ಬಂದೊಡನೆಯೇ ಪ್ಯಾಟ್ ನಮ್ಮಂತೆಯೇ ಒಬ್ಬ ಮನುಷ್ಯ, ಇದನ್ನೆಲ್ಲ ಮಾಡಿದವನು ಮನುಷ್ಯ, ನಿನ್ನಂತಹ ಮನುಷ್ಯರು ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬ ಧ್ವನಿ ಸುತ್ತಲೂ ಅನುರಣಿತವಾಗಿತ್ತು. ಪ್ಯಾಟನು ತಲೆ ಎತ್ತಿ ನೋಡಿದ. ಅದು ನಿಜವಾಗಿತ್ತು. ಪ್ರಕೃತಿ, ಏಳು, ಜಾಗೃತನಾಗು, ಗುರಿಯು ದೊರಕುವವರೆಗೂ ನಿಲ್ಲಬೇಡ ಎನ್ನುವಂತೆ ತೋರಿತು. ಹಿಂದೆ ಪ್ಯಾಟ್ ದೀನ, ಹೀನ, ದಯನೀಯ ಸ್ಥಿತಿಯಲ್ಲಿದ್ದ. ಅವನ ಹೃದಯವನ್ನು ಆತ್ಮಶ್ರದ್ಧೆ ಪ್ರವೇಶಿಸಿತು. ಅವನೊಬ್ಬ ಬೇರೆಯೇ ವ್ಯಕ್ತಿಯಾದ. ಅಮೆರಿಕಾದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ನೀಗ್ರೋ ಯುವಕನೊಬ್ಬ ಸುಂದರವಾದ ಭಾಷಣ ಮಾಡಿದ. ಅವನಲ್ಲಿ ಆಸಕ್ತನಾಗಿ ಹಲವು ವೇಳೆ ಅವನ ವಿಚಾರವನ್ನು ಕುರಿತು ಕೇಳಿದೆ. ಆದರೆ ಆತ ಏನನ್ನೂ ಹೇಳಲಿಲ್ಲ. ಮುಂದೆ ಇಂಗ್ಲೆಂಡಿಗೆ ಹೋದಾಗ ಕೆಲವು ಮಂದಿ ಆಫ್ರಿಕಾದ ಮುಖಂಡರು ಅವನ ವಿಚಾರ ತಿಳಿಸಿದರು. ಆ ಯುವಕ ನೀಗ್ರೋ ಮುಖಂಡನೊಬ್ಬನ ಮಗನಾಗಿದ್ದ. ಇನ್ನೊಂದು ಪಂಗಡದ ಮುಖಂಡನಿಗೂ ಈತನ ತಂದೆಗೂ ಜಗಳವಾಗಿ ಯುವಕನ ತಾಯಿಯನ್ನು ವಿರೋಧಿಗಳು ಕೊಂದು ಮಾಂಸ ಬೇಯಿಸಿ ತಿಂದೇ ಬಿಟ್ಟರು. ಈ ಯುವಕನನ್ನು ಕೊಲ್ಲುವಂತೆ ಆಜ್ಞಾಪಿಸಿದ್ದರು. ಆದರೆ ಆತ ಹೇಗೋ ತಪ್ಪಿಸಿಕೊಂಡು 100 ಮೈಲಿ ಓಡಿ ಕಡಲಕೆರೆಯನ್ನು ಸೇರಿದ. ಅಲ್ಲಿ ಒಂದು ಹಡಗಿನಲ್ಲಿ ಆಶ್ರಯ ಪಡೆದು ಅಮೆರಿಕ ದೇಶ ತಲುಪಿದ. ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಆತ ಅಂಥ ವಿದ್ವತ್ಪೂರ್ಣ ಉಪನ್ಯಾಸ ನೀಡುವ ಸಾಮರ್ಥ್ಯವನ್ನು ಸಂಪಾದಿಸಿದ್ದ. ತಲೆತಲಾಂತರದಿಂದ ಓದು ಬರಹದ ಗಂಧಗಾಳಿ ಇಲ್ಲದ ಕುಟುಂಬದಿಂದ ಬಂದವನು ಆತ. ಅಧ್ಯಯನದ ಹೊಸ ಸಾಹಸಕ್ಕೆ ಬೇಕಾಗುವ ಆತ್ಮಶ್ರದ್ಧೆ ಅವನಿಗೆ ಆ ನೂತನ ವಾತಾವರಣದಲ್ಲಿ ದೊರೆತಿತ್ತು. ತನ್ನಿಂದ ಓದು ಖಂಡಿತ ಸಾಧ್ಯ ಎನ್ನುವ ಶ್ರದ್ಧೆ ಅವನನ್ನು ಓದಿನಲ್ಲಿ ಮುನ್ನಡೆಯಿಸಿತು. ಅವನ ಪ್ರತಿಭೆಯನ್ನು ಅರಳಿಸಿತು. ಅಂತರಂಗದ ಆಳದಲ್ಲಿ ಪ್ರತಿಯೊಬ್ಬರಲ್ಲೂ ಮಹಾಘನ ಇದೆ, ಅಪಾರ ಶಕ್ತಿ ಇದೆ. ಶ್ರದ್ಧೆ ಅದನ್ನು ಎಚ್ಚರಗೊಳಿಸುತ್ತದೆ. ಇನ್ನೊಂದು ವಿಷಯ ನೋಡೋಣ. ಪರಂಪರೆಯ ಪರಿಮಿತಿಯಿಂದ ಪಾರಾಗಲು. ಪರಂಪರೆ ಅಥವಾ ವಂಶವಾಹಿಗಳ ಮೂಲಕ ಎಲ್ಲ ಗುಣಗಳನ್ನೂ ಪಡೆದುಕೊಂಡು ಬಂದಿರಬೇಕು. ಇಲ್ಲವಾದರೆ ಯಾವುದೇ ಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟದ ಸಿದ್ಧಿಯನ್ನು ಪಡೆಯಲು ಅಸಾಧ್ಯ ಎನ್ನುವ ನಂಬಿಕೆ ನಮ್ಮ ದೇಶದ ಹೆಚ್ಚಿನ ಜನರಲ್ಲಿ ಅಜ್ಞಾತವಾಗಿ ಹುಟ್ಟುಗಟ್ಟಿದಂತಿದೆ. ಮನೆಯಲ್ಲಿ ತಂದೆ ತಾಯಿಗಳು, ಶಾಲೆಯಲ್ಲಿ ಅಧ್ಯಾಪಕರು ತಿಳಿದೋ ತಿಳಿಯದೆಯೋ ಈ ಒಂದು ವಿಚಾರವನ್ನು ಮಕ್ಕಳ ಮನಸ್ಸಿನಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಾಲ್ಯದಿಂದಲೇ ಬಿತ್ತುತ್ತಾ ಬರುತ್ತಾರೆ. ಕೆಲವರೇನೋ ಇದು ಮೂಢನಂಬಿಕೆ ಎಂದು ಭಾಷಣ ಹೊಡೆದರು. ಈ ಮೂಢನಂಬಿಕೆಯ ಬಿಗಿ ಹಿಡಿತಗಳಿಂದ ಬಿಡಿಸಿಕೊಳ್ಳುವ ರಚನಾತ್ಮಕ ವಿಧಾನವನ್ನು ತೋರಲಾರರು. ಆದರೆ ಇದು ಸತ್ಯ.
ಒಳ್ಳೆಯ ಆರೋಗ್ಯವಿರುವ ಮತ್ತು ಸಾಮಾನ್ಯ ಬುದ್ಧಿಶಕ್ತಿಯುಳ್ಳ ಮಕ್ಕಳು ಅತ್ಯುತ್ತಮ ಮಾರ್ಗದರ್ಶಕರ ಕೈಯಲ್ಲಿ ಶೈಶವದಿಂದಲೇ ಪಳಗಿದರೆ ಯಾವ ಕ್ಷೇತ್ರದಲ್ಲೇ ಆಗಲಿ ಜಗತ್ಪ್ರಸಿದ್ಧ ಮಹಾಮೇಧಾವಿಗಳಾಗದಿದ್ದರೂ ಉನ್ನತ ಮಟ್ಟವನ್ನು ಏರಬಲ್ಲರು. ಇಲ್ಲಿ ಅತ್ಯುತ್ತಮ ಮಾರ್ಗದರ್ಶಕರೆಂದರೆ ಮಹಾಮೇಧಾವಿಗಳೆಂದಾಗಲಿ ಅತಿ ಹೆಚ್ಚಿನ ಡಾಕ್ಟರೇಟ್ಗಳನ್ನು ಪಡೆದವರೆಂದಾಗಲಿ ಅಲ್ಲ, ಮಕ್ಕಳನ್ನು ತಿದ್ದುವಲ್ಲಿ ದಕ್ಷಳಾದ ತಾಯಿಯೊಬ್ಬಳ ಪ್ರೀತಿ ಮತ್ತು ತಾಳ್ಮೆಯನ್ನು ತೋರಬಲ್ಲ, ತಮ್ಮ ಅಧ್ಯಯನದ ವಿಷಯದಲ್ಲಿ ಅಭ್ಯಾಸಶೀಲರಾದ ಪರಿಣತರು ಅವರಾಗಿದ್ದರೆ ಸಾಕು. ಮಾತು ಮಾತಿಗೆ ಸಿಟ್ಟಿಗೆದ್ದು ಬೈದು ಭಂಗಿಸುವ ತಾಳ್ಮೆಗಟ್ಟಿ ಅಧ್ಯಾಪಕರ ಕೈಯಲ್ಲಿ ಮಕ್ಕಳು ಸಿಕ್ಕಿಕೊಂಡರೆ ಅವರ ಪರಿಸ್ಥಿತಿ ಎಂತಾಗಬಹುದು? ಮಗುವಿನ ಭವಿಷ್ಯದ ಬುನಾದಿ ಎಂಥ ನಿಷೇಧಾತ್ಮಕ ಇಟ್ಟಿಗೆಗಳಿಂದ ಕಟ್ಟಿಸಿದಂತಾಗಬಹುದು ಎಂಬುದನ್ನು ವಿವರಿಸುವುದಕ್ಕಿಂತ ಕಲ್ಪಿಸಿಕೊಳ್ಳುವುದೇ ಲೇಸು. ಈ ದಿಸೆಯಲ್ಲಿ ಪ್ರಯೋಗಾತ್ಮಕ ಸಂಶೋಧನೆಗಳನ್ನು ಕೈಗೊಂಡು ಮಕ್ಕಳ ಪ್ರತಿಭೆಯನ್ನು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಅರಳುವಂತೆ ಮಾಡಿದ ಮದರಾಸು ಆಕಾಶವಾಣಿಯ ಕಲಾವಿದ ಗೋಟು ವಾದ್ಯ ಪ್ರವೀಣ ಶ್ರೀ ನರಸಿಂಹನ್ ಅವರ ಪ್ರಯೋಗಾತ್ಮಕ ಅನುಭವ ಗಮನಾರ್ಹ. ಸಂಗೀತದ ಗಂಧ ಗಾಳಿ ಇಲ್ಲದ ಸಂಗೀತದ ದ್ವೇಷಿಗಳ ಮನೆಯಿಂದ ಬರುವ ಮಗುವನ್ನು ಪ್ರತಿಭಾವಂತ ಗಾನಕಲಾ ಪರಿಣತನನ್ನಾಗಿ ಮಾಡಬಹುದು ಎನ್ನುತ್ತಾರೆ ಅವರು. ಆ ಮಗುವನ್ನು ಇನ್ನೂ 3 ತಿಂಗಳ ಶಿಶುವಾಗಿರುವಾಗಲೇ ಅವರ ಹತ್ತಿರ ತರಬೇತಿಗಾಗಿ ಬಿಡಬೇಕು. 12 ವರ್ಷಗಳ ಕಾಲ ಆಳವಾದ ಸಂಶೋಧನೆ ನಡೆಸಿ ಒಂದು ವಿಧಾನವನ್ನು ಕಂಡುಹಿಡಿದಿದ್ದೇನೆ. ಅದನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರಲು ಯತ್ನಿಸಿದರೆ ಯಾವುದೇ ಕುಟುಂಬದಲ್ಲಿ ಮನೆಯಲ್ಲಿದ್ದುಕೊಂಡೇ ಸಂಗೀತದ ಮಹಾಪ್ರತಿಭೆ ಅರಳುವಂತೆ ಮಾಡಬಹುದು ಎನ್ನುತ್ತಾರೆ ನರಸಿಂಹನ್. ಅವರು ಹೇಳಿರುವ ಸೂಚನೆಗಳನ್ನು ಗಮನಿಸಿ. ಪರಿಸರವು ಶಾಂತವೂ ಸಂತೋಷದಾಯಕವೂ ಆಗಿರಬೇಕು. ಮಗುವಿನ ಕೋಮಲವಾದ ಶ್ರವಣೇಂದ್ರಿಯಕ್ಕೆ ಕರ್ಕಶ ಶಬ್ದ ಬೀಳದಂತೆ ಜಾಗರೂಕತೆ ವಹಿಸಬೇಕು. ತನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಎಂದು ಮಗುವಿಗೆ ಅನುಭವವಾಗಬೇಕು. ಕಟು ನುಡಿಗಳಿಂದ ಬೈದು ಭಂಗಿಸುವುದಾಗಲಿ, ಸಣ್ಣ ಪುಟ್ಟ ತಪ್ಪುಗಳನ್ನು ಎತ್ತಿ ತೋರಿ ಅಪಹಾಸ್ಯ ನಿಂದೆಯನ್ನಾಗಲಿ ಮಾಡಬಾರದು. ಮಗುವು ನಿದ್ರೆಯಿಂದ ಎದ್ದಾಗ, ಆಹಾರ ಸೇವಿಸಿದಾಗ, ನಿದ್ರಿಸ ಹೊರಟಾಗ ಮೆಲ್ಲ ಮೆಲ್ಲನೆ ಸರಳವಾದ ರಾಗಗಳನ್ನು ಉಸುರಬೇಕು. ಆದರೆ ಒತ್ತಾಯ ಬಲವಂತ ಕೂಡದು. ವೇಗವನ್ನು ಎಂದಿಗೂ ತೀವ್ರಗೊಳಿಸಬಾರದು. 3 ತಿಂಗಳಲ್ಲಿ ಮಗುವು ಸಾಮಾನ್ಯ ರಾಗಗಳಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸತೊಡಗುತ್ತದೆ. ಆಗಾಗ ಒಳ್ಳೆಯ ಸಂಗೀತವನ್ನು ಕೇಳಿಸಬೇಕು. ಒಮ್ಮೊಮ್ಮೆ ಮಗು ಆಟವಾಡುತ್ತಿದ್ದಾಗ ಹಾಸ್ಯಗಾರರಂತೆ ಹೊಸ ರಾಗವನ್ನು ಸ್ವಲ್ಪ ವಿಚಿತ್ರವಾಗಿ ಹಾಡಬಹುದು. ಮಗು ಆಸಕ್ತಿಯನ್ನು ತೋರಿ ನಗುತ್ತದೆ. ಮತ್ತೆ ಮತ್ತೆ ಅದೇ ರಾಗವನ್ನು ಹಾಗೆಯೇ ಹಾಡಿ ತೋರಿಸುವಂತೆ ಹೇಳುತ್ತದೆ. ಅಭ್ಯಾಸವೇನೋ ಅವಶ್ಯಕ, ಆದರೆ ಗದರಿಸಿ ಒತ್ತಾಯದಿಂದ ಮಾಡಿಸುವ ಯಾಂತ್ರಿಕ ಕೆಲಸವ ಆಗಬಾರದು. ಈ ವಿಧಾನದಿಂದ ನಿಜವಾಗಿಯೂ ಬಾಲಕನು ಸಂಗೀತ ಕಲೆಯಲ್ಲಿ ಬಹಳ ಉನ್ನತ ಮಟ್ಟವನ್ನು ತಲುಪಲು ಸಾಧ್ಯ. ಚೈತನ್ಯದ ಚಿಲುಮೆಯಾದ ಯುವಜನರ ಪ್ರೋತ್ಸಾಹ ಕಾರ್ಯಶಕ್ತಿಗಳನ್ನು ಯೋಗ್ಯ ಮತ್ತು ಉಪಕಾರವಾದ ಮಾರ್ಗದಲ್ಲಿ ಹರಿಯುವಂತೆ ಮಾಡಿ ಅವರಲ್ಲಿ ಅಪಾರ ಆತ್ಮವಿಶ್ವಾಸವನ್ನು ಮೂಡಿಸುವ ರಹಸ್ಯ ಕಲೆ ಇಲ್ಲಿದೆ ಅಲ್ಲವೇ? ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಡಗಿರುವ ಶಕ್ತಿಯನ್ನು ಎಚ್ಚರಿಸುವ ವಿಧಾನದ ರಹಸ್ಯ ಇಲ್ಲಿ ಬಯಲಾಗಿದೆ ಅಲ್ಲವೇ? ಯಾವುದೇ ಒಂದು ವಿಶಿಷ್ಟ ಕ್ಷೇತ್ರದಲ್ಲಿ ಸಿದ್ಧಿ ಅಥವಾ ಪರಿಣತಿಯನ್ನು ಪಡೆಯಲು ಈ ವಿಧಾನ ಉಪಯುಕ್ತವಲ್ಲವೇ? ಶ್ರದ್ಧೆಯ ಚಿಕಿತ್ಸೆ ಎಲ್ಲರಿಗೂ ಬೇಕು. ಬೆಳೆಯುತ್ತಿರುವ ಮಕ್ಕಳಿಗೆ, ಹಿಂದುಳಿದವರಿಗೆ ವಿಶೇಷವಾಗಿ ಬೇಕು. ಎಲ್ಲರೂ ಅದರ ಬಲದಿಂದ ಎತ್ತರವನ್ನು ಏರಬಲ್ಲರು, ಸರ್ವತೋಮುಖವಾದ ಪ್ರಗತಿಯನ್ನು ಹೊಂದಬಲ್ಲರು. ಆದರೆ ಅದನ್ನು ಪಡೆಯಲು ಡಾಕ್ಟರ್ ತಾಳ್ಮೆ, ಡಾಕ್ಟರ್ ಒಲ್ಮೆ ಇವರಿಬ್ಬರ ಹೃತ್ಪೂರ್ವಕ ಸಹಕಾರ ಬೇಕು. ಅಷ್ಟೇ ಅಲ್ಲ, ಡಾಕ್ಟರ್ ಶಾಂತಮ್ಮ ವಾತಾವರಣ್ ಅವರ ನಿರಂತರ ಸಾನ್ನಿಧ್ಯ ಇರಬೇಕು. ಇವರ ಮೂಲಕ ಬಾಲ್ಯದಿಂದಲೇ ಈ ಚಿಕಿತ್ಸೆ ಪಡೆಯುವಂತಾದರೆ
ವ್ಯಕ್ತಿತ್ವ ಪೂರ್ಣ ರೀತಿಯಿಂದ ವಿಕಸಿತವಾಗುವ ಸಾಧ್ಯತೆ ಇದೆ ಎಂಬುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮಕ್ಕಳ ಲಾಲನೆ ಪಾಲನೆ ಎಂಬ ವಿಷಯವನ್ನು ನೋಡೋಣ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.